ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸಿಂಪಲ್ ಆಗಿ ಮತ್ತು ದಿಢೀರಾಗಿ ಮಾಡುವಂತಹ ಟೊಮೆಟೊ ಬಿರಿಯಾನಿ ರೆಸಿಪಿಯನ್ನು ಮಾಡ್ತಿದ್ದೇನೆ. ಏನು ಕೂಡ ತರಕಾರಿ ಇಲ್ಲದಾಗ ಸಿಂಪಲ್ ಆಗಿ ಮತ್ತು ತುಂಬಾ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಇದು. ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಟೊಮೆಟೊ ಬಿರಿಯಾನಿಯನ್ನು ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸಿಕೊಡ್ತೇನೆ. ನಾನಿಲ್ಲಿ ಮೊದಲಿಗೆ ಒಂದು ಚಿಕ್ಕ ಮಿಕ್ಸರ್ ಜಾರನ್ನು ತೊಗೊಂಡಿದ್ದೇನೆ. ಮೊದಲಿಗೆ ನಾವು ಸ್ವಲ್ಪ ಮಸಾಲೆಯನ್ನು ರುಬ್ಕೊಂಡು ತೊಗೊಳ್ಳೋಣ. ನಾನಿಲ್ಲಿ 1 ಇಂಚಷ್ಟು ಶುಂಠಿನ ತೊಗೊಂಡಿದ್ದೇನೆ. ನಂತರ ಇದಕ್ಕೆ ಒಂದು ದೊಡ್ಡ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಈ ರೀತಿ ಬಿಡಿಸಿ ಇಟ್ಕೊಂಡಿದ್ದೇನೆ. ನಂತರ ಇಲ್ಲಿ ಒಂದು ಮೀಡಿಯಂ ಸೈಜ್ ಇದು ಈರುಳ್ಳಿಯನ್ನು ತೊಗೊಂಡಿದ್ದೇನೆ. ಇದನ್ನು ಕೂಡ ಸ್ವಲ್ಪ ದಪ್ಪದಾಗಿ ನಾನಿಲ್ಲಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೇನೆ. ಒಂದು 1/4 ಕಪ್ಪಷ್ಟು ನಾನಿಲ್ಲಿ ಹಸಿ ತೆಂಗಿನಕಾಯಿಯನ್ನು ತೊಗೊಂಡಿದ್ದೇನೆ. ಫ್ರೆಶ್ ಆಗಿರುವ ಹಸಿ ತೆಂಗಿನಕಾಯಿ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಇವಾಗ ಈ ಮಿಕ್ಸರ್ ಜಾರಿಗೆ ಹಾಕೊಳ್ತಿದ್ದೆ ನೋಡಿ. ಮೊದಲಿಗೆ ನಾನಿಲ್ಲಿ ಹಸಿ ತೆಂಗಿನಕಾಯಿಯನ್ನು ಹಾಕ್ಕೊಂಡಿದ್ದೇನೆ. ನಂತರ ನಾವು 1 ಇಂಚಷ್ಟು ಶುಂಠಿನ ತೊಗೊಂಡಿದ್ದಲ್ಲ ಅದನ್ನು ಹಾಕ್ಕೊಳ್ತಿದ್ದೇನೆ. ನಿಮ್ಮ ಹತ್ರ ಶುಂಠಿ ಎಲ್ಲ ಇರಲಿದ್ದಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಕೂಡ ಅದನ್ನು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಫ್ರೆಶ್ ಆಗಿಯೇ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಿದ್ದೇನೆ. ನಂತರ ಇವಾಗ ಈರುಳ್ಳಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ ನೋಡಿ. ಇದಕ್ಕೆ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೇನೆ. ಈ ರೀತಿ ಮಸಾಲೆಯನ್ನು ರುಬ್ಬಿ ಮಾಡಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಏನು ಕೂಡ ತರಕಾರಿ ಹಾಕೋದೇ ಬೇಡ. ತುಂಬಾ ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಕೂಡ ಮಾಡಿಕೊಳ್ಳುವಂಥ ರೆಸಿಪಿ ಇದು ನೋಡಿ. ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೆ ನಾನಿಲ್ಲಿ. ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ಮತ್ತು ಪುದೀನ ಸೊಪ್ಪನ್ನು ಕೂಡ ಹಾಕೊಂಡ್ಬಿಟ್ಟು ಇದನ್ನು ನೈಸಾಗಿ ರುಬ್ಕೊಂಡು ಬರೋಣ. ಇಲ್ಲಿ ನಾನು ಕುಕ್ಕರಲ್ಲಿ ಮಾಡ್ತಿದ್ದೇನೆ. ನೀವು ಪಾತ್ರೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ಕುಕ್ಕರಿಗೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೇನೆ. ಎಣ್ಣೆ ನೋಡಿ ಇಲ್ಲಿ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದ ನಂತರ ಇಲ್ಲಿ ಒಂದು 5ರಿಂದ 6 ಲವಂಗವನ್ನು ಹಾಕ್ಕೊಂಡಿದ್ದೇನೆ. ಒಂದು 3 ಬಿರಿಯಾನಿ ಎಲೆಯನ್ನು ಹಾಕ್ಕೊಂಡಿದ್ದೇನೆ. ನಂತರ ಇದಕ್ಕೊಂದು ಅರ್ಧ ಇಂಚಷ್ಟು ನಾನಿಲ್ಲಿ ಚಕ್ಕೆಯನ್ನು ಹಾಕ್ಕೊಂಡಿದ್ದೇನೆ. 2 ಹಸಿರು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೇನೆ. ಒಂದು ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಶಾಜೀರವನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೇ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಸೋಂಪನ್ನು ಕೂಡ ಹಾಕ್ಕೊಳ್ತೇನೆ. ಇದು ಸ್ವಲ್ಪ ಫ್ರೈ ಆಗಬೇಕು. ನಾನಿಲ್ಲಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ. ಇದು ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಒಂದು 3 ಈರುಳ್ಳಿಯನ್ನು ಸಣ್ಣಗೆ ತೆಳ್ಳಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ಮೀಡಿಯಮ್ ಸೈಜ್ ಇದು ಈರುಳ್ಳಿ, ಹಾಗಾಗಿ ನಾನು ಇಲ್ಲಿ 3 ಈರುಳ್ಳಿಯನ್ನು ತೊಗೊಂಡಿದ್ದೇನೆ. ನಿಮ್ಮ ಹತ್ರ ದೊಡ್ಡ ಈರುಳ್ಳಿ ಇದ್ದರೆ ನೀವು 2 ಕೂಡ ಉಪಯೋಗಿಸ್ಕೊಳ್ಬೋದು. ನಾನು ಇಲ್ಲಿ 3 ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಸ್ವಲ್ಪ ಗೋಲ್ಡನ್ ಕಲರ್ ಆಗುವ ಹಾಗೆ. ನಂತರ ಇವಾಗ ನಾವು ಮೊದಲೇ ಮಸಾಲೆಯನ್ನು ರುಬ್ಬಿ ಇಟ್ಕೊಂಡಿದ್ವಲ್ಲ, ಆ ಮಸಾಲೆಯನ್ನು ಇವಾಗ ಸೇರಿಸ್ತಿದೆ ನೋಡಿ. ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ನಾವಿಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಯಾಕೆ ಹೇಳಿದರೆ ನಾವು ಹಸಿಯಾಗಿ ಮಸಾಲೆಯನ್ನು ಹಾಕ್ಕೊಂಡಿದ್ದೇವೆ, ಯಾವುದನ್ನು ಕೂಡ ಫ್ರೈ ಮಾಡ್ಕೊಂಡಿಲ್ಲ. ಅದಕ್ಕೋಸ್ಕರ ನಾವು ಮೊದಲೇ ಎಣ್ಣೆಯಲ್ಲಿ ಇವಾಗ ಈರುಳ್ಳಿ ಹಾಕಿದ ನಂತರ ಈ ಮಸಾಲೆಯನ್ನು ಕೂಡ ಸೇರಿಸಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು 1-2 ನಿಮಿಷ. ನಂತರ ಇದಕ್ಕೆ ಫ್ರೆಶ್ ಆಗಿರುವ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ. ಒಂದು 4 ಟೊಮೆಟೊನ ಕೂಡ ಹಾಕ್ಕೊಳ್ತಿದ್ದೇನೆ ನೋಡಿ. ಇದು ಕೂಡ ಮೀಡಿಯಮ್ ಸೈಜ್ ಇದು ಟೊಮೆಟೊನ ಹಾಕ್ಕೊಂಡಿದ್ದೇನೆ. ಒಂದು 4 ಟೊಮೆಟೊನ ಸೇರಿಸಿದ್ದೇನೆ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿಗೆ ಮಾಡ್ತಿದ್ದೇನೆ, ಅಂದರೆ 2 ಗ್ಲಾಸ್ ಅಕ್ಕಿಯನ್ನು ಹಾಕ್ಕೊಳ್ತಿದ್ದೇನೆ. ಅದರ ಪ್ರಕಾರ ನಾನು ಇಲ್ಲಿ ಮಸಾಲೆಯನ್ನು ಹಾಕ್ಕೊಂಡಿದ್ದೇನೆ. ನೀವು ಕಮ್ಮಿ ಮಾಡ್ತಿದ್ರೆ ಟೊಮೆಟೊ ಎಲ್ಲ ಕಮ್ಮಿ ಹಾಕ್ಕೊಳ್ಬೋದು. ಟೊಮೆಟೊ ಎಲ್ಲ ಹಾಕಿದ ನಂತರ ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇವೆ ನೋಡಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇದೊಂದು 2 ನಿಮಿಷ ಫ್ರೈ ಆದ ನಂತರ ನಾನಿಲ್ಲಿ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಿದ್ದೇನೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಿದ್ದೇನೆ ನೋಡಿ. ಇದನ್ನು ಎರಡನ್ನು ಕೂಡ ಹಾಕೊಂಡ ನಂತರ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನಾವು ರುಬ್ಲಿಕ್ಕೆ ಕೂಡ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿರ್ತೇವೆ. ನಿಮಗೆ ಇವಾಗ ಈ ಟೈಮಲ್ಲಿ ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲದಿದ್ದರೆ ಲಾಸ್ಟಲ್ಲಿ ಕೂಡ ನೀವು ಸೇರಿಸ್ಕೊಳ್ಬೋದು. ನಾನು ಇವಾಗಲೇ ಹಾಕ್ಕೊಳ್ತಿದ್ದೇನೆ, ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೇನೆ. ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಜಾಸ್ತಿ ಹಾಕಿದಷ್ಟು ಕೂಡ ರುಚಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಮಸಾಲೆಯನ್ನು ಸೇರಿಸ್ತಿದ್ದೇನೆ. ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಅರಿಶಿನ ಪೌಡರನ್ನು ಸೇರಿಸ್ತಿದ್ದೇನೆ. 1 ಟೀ ಸ್ಪೂನಷ್ಟು ಇಲ್ಲಿ ಗರಂ ಮಸಾಲ ಅಥವಾ ಬಿರಿಯಾನಿ ಮಸಾಲ ಕೂಡ ಹೇಳ್ಬೋದು. ನಾನು ಇಲ್ಲಿ ಹೋಮ್ ಮೇಡ್ ಗರಂ ಮಸಾಲ ಪೌಡರನ್ನು ಸೇರಿಸಿದ್ದೇನೆ. 2 ಟೀ ಸ್ಪೂನಷ್ಟು ಇಲ್ಲಿ ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ತಿದ್ದೇನೆ. ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಖಾರ ಅಷ್ಟೊಂದೇನು ಇರೋದಿಲ್ಲ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಇಲ್ಲಿ ರೆಡ್ ಚಿಲ್ಲಿ ಪೌಡರನ್ನು ಸೇರಿಸಿದ್ದೇನೆ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮ್ಮ ಹತ್ರ ಧನಿಯಾ ಪೌಡರ್ ಎಲ್ಲ ಇದ್ದರೂ ಅದನ್ನು ಕೂಡ ಹಾಕ್ಕೊಳ್ಬೋದು. ಚಿಕನ್ ಮಸಾಲ ಆ ರೀತಿ ಎಲ್ಲ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಬಿರಿಯಾನಿ ಪೌಡರ್ ನೀವು ಮನೆಯಲ್ಲೇ ಮಾಡಿದ್ದಿದ್ರೂ ಕೂಡ ಅದನ್ನು ಕೂಡ ಹಾಕೊಳ್ಳಿ, ಇಲ್ಲದಿದ್ದರೆ ಹೊರಗಡೆಯಿಂದ ಪ್ಯಾಕೆಟ್ ಇದು ಕೂಡ ಸೇರಿಸ್ಕೊಳ್ಬೋದು, ಏನು ಕೂಡ ತೊಂದರೆ ಇಲ್ಲ.
ಈ ಮಸಾಲೆ ಪೌಡರನ್ನೆಲ್ಲ ಸೇರಿಸಿದ ನಂತರ ಚೆನ್ನಾಗಿ ಒಂದು 2 ನಿಮಿಷ ಕುದೀಲಿಕ್ಕೆ ಬಿಡಬೇಕು. ನಂತರ ನಾನಿಲ್ಲಿ 2 ಗ್ಲಾಸ್ ಅಕ್ಕಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನೆಲ್ಲ ಬಸಿದ್ಬಿಟ್ಟು ಹಾಕ್ಕೊಳ್ತಿದ್ದೇನೆ. ನಾನಿಲ್ಲಿ ನಾರ್ಮಲ್ ಆಗಿ ಸೋನಾ ಮಸೂರಿ ಅಕ್ಕಿಯನ್ನು ಬಳಸಿದ್ದೇನೆ. ನಾವು ಮನೇಲಿ ಯಾವ ಅಕ್ಕಿ ಊಟ ಮಾಡ್ತೀವಿ ನೋಡಿ ಅದೇ ಅಕ್ಕಿಯನ್ನು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು 2 ಸತಿ ನೀರು ಹಾಕಿ ತೊಳೆದ್ಬಿಟ್ಟು ನೀರನ್ನೆಲ್ಲ ಬಸಿದ್ಬಿಟ್ಟು ಅಕ್ಕಿಯನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ನೋಡಿ ಚೆನ್ನಾಗಿ ಇಲ್ಲಿ ಮಸಾಲೆ ಒಟ್ಟಿಗೆ ಮೊದಲು ಅಕ್ಕಿಯನ್ನು ಮಾತ್ರ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಹೀಗೆ ಮಾಡೋದ್ರಿಂದ ಅಕ್ಕಿಗೆಲ್ಲ ಮಸಾಲೆ ತುಂಬಾ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನಾವು ರೈಸ್ ತಿನ್ನುವಾಗ ಚಪ್ಪೆ ಚಪ್ಪೆ ಅನಿಸೋದಿಲ್ಲ, ಅಂದರೆ ಸಪ್ಪೆ ಸಪ್ಪೆ ಅನಿಸೋದಿಲ್ಲ, ರುಚಿಯಾಗಿ ಬರುತ್ತೆ ಅಂತ ಹೇಳಿ ಮೊದಲಿಗೆ ಒಂದು 2 ನಿಮಿಷ ಇದೇ ರೀತಿ ಮಸಾಲೆ ಒಟ್ಟಿಗೆ ಈ ರೈಸನ್ನು ಮಿಕ್ಸ್ ಮಾಡ್ಕೊಳ್ಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು 2 ಸತಿ. ನಂತರ ಇದಕ್ಕೆ ನೀರನ್ನು ಆ್ಯಡ್ ಮಾಡಿದರೆ ಆಗುತ್ತೆ. ನಾನಿಲ್ಲಿ ಮೊದಲಿಗೆ ಒಂದು 2 ನಿಮಿಷ ಚೆನ್ನಾಗಿ ಇದನ್ನು ಅಕ್ಕಿಯನ್ನು ಹುರ್ಕೊಳ್ತೇನೆ. ಈ ಮಸಾಲೆ ಒಟ್ಟಿಗೆ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಮತ್ತೆ ನೀರನ್ನು ಹಾಕ್ಕೊಳ್ತೇನೆ. ಇವಾಗ ನೋಡಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಆ ಮಿಕ್ಸರ್ ಜಾರಿಗೆ ಮಸಾಲೆಯನ್ನು ಸೇರಿಸಿದ್ನಲ್ಲ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಿದ್ದೇನೆ ನೋಡಿ. ನೀವು ಅಕ್ಕಿಯನ್ನು ಏನಾದರೂ ನೆನೆಸಿಟ್ರೆ ಒಂದು 10 ನಿಮಿಷ ಏನಾದರೂ ನೆನೆಸಿಟ್ರೆ ನೀವು ನೀರನ್ನು ಕಡಿಮೆ ಹಾಕ್ಕೊಳ್ಳಿ. ನಾನು ಏನಿಲ್ಲಿ ಅಕ್ಕಿಯನ್ನು ನೆನೆಸಿ ಇಟ್ಕೊಂಡಿಲ್ಲ. ಸೊ 1 ಗ್ಲಾಸ್ ಅಕ್ಕಿಗೆ ನಾನು 2 ಗ್ಲಾಸ್ ರೀತಿಯಾಗಿ ನೀರು ಹಾಕ್ಕೊಂಡಿದ್ದೇನೆ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೇನೆ. ಸೊ 4 ಗ್ಲಾಸಷ್ಟು ನಾನಿಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಉಪ್ಪನ್ನು ಮೊದಲಿಗೆ ನಾನು ಸೇರಿಸಿಲ್ಲ. ನೀರು ಹಾಕಿದ ನಂತರ ಇವಾಗ ನಾನು ಇಲ್ಲಿ ಉಪ್ಪನ್ನು ಸೇರಿಸ್ತಿದ್ದೇನೆ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ ನಂತರ ಇವಾಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಇದನ್ನು ಚೆನ್ನಾಗಿ ತಿರುಗಿಸ್ಬೇಕು. ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಒಮ್ಮೆ ಟೇಸ್ಟ್ ಮಾಡಿ ನೋಡಿ. ಬೇಕಿದ್ರೆ ನಿಮಗೆ ಉಪ್ಪೇನಾದರೂ ಕಡಿಮೆ ಅನಿಸಿದರೆ ಉಪ್ಪನ್ನು ಸೇರಿಸ್ಕೊಳ್ಬೋದು. ಇದನ್ನು ಇವಾಗ ನಾನು ಕುದೀಲಿಕ್ಕೆ ಬಿಡ್ತೇನೆ. ಇದು ಹೀಗೇ ಸ್ವಲ್ಪ ಕುದೀಲಿ ನೋಡಿ. ಇವಾಗ ಕುದೀತಾ ಇದೆ. ಇವಾಗ ನಾನು ಟೇಸ್ಟ್ ಮಾಡಿದ್ದೇನೆ, ನನಗೆ ಉಪ್ಪೆಲ್ಲ ಕರೆಕ್ಟಾಗಿದೆ. ನೀವು ಒಮ್ಮೆ ಟೇಸ್ಟ್ ಮಾಡ್ಕೊಂಡು ನೋಡಿ. ನಂತರ ಇದಕ್ಕೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 2 ವಿಶಿಲ್ ತೆಗೆದ್ರೆ ಆಯಿತು. ಇವಾಗ ನೋಡಿ ನಾನು ಇಲ್ಲಿ 2 ವಿಶಿಲನ್ನು ತೆಗೆದಿದ್ದೇನೆ. ಇವಾಗ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಿದ್ದೆ ನೋಡಿ. ತುಂಬಾ ಚೆನ್ನಾಗಿ ಬೆಂದಿರುತ್ತೆ, ಮಾತ್ರ ಮಸಾಲೆ ಎಲ್ಲ ಮೇಲ್ಗಡೆ ಬಂದಿರುತ್ತೆ. ನಿಧಾನಕ್ಕೆ ಈ ಮಸಾಲೆಯನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಕುಕ್ಕರಲ್ಲಿ ಮಾಡಿದರೆ ಇದೇ ರೀತಿ ಆಗುತ್ತೆ, ಮಸಾಲೆ ಎಲ್ಲ ಮೇಲೆ ಬರುತ್ತೆ ನೋಡಿ. ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೀವು ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಈ ರೀತಿ ಆಗೋದಿಲ್ಲ, ಮಸಾಲೆ ಎಲ್ಲ ಈವನ್ ಆಗಿ ಎಲ್ಲ ಕಡೆ ಕೂಡ ಸ್ಪ್ರೆಡ್ ಆಗಿರುತ್ತೆ. ಆದರೆ ಕುಕ್ಕರಲ್ಲಿ ಇದೇ ರೀತಿ ಮೇಲ್ಗಡೆನೇ ಬರುತ್ತೆ ಮಸಾಲೆ ಎಲ್ಲ. ಇದನ್ನು ನಿಧಾನಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದು ಬಿಸಿಯಾಗಿದೆ ಅಲ್ವಾ, ಸೊ ನಿಮಗೆ ಒಂಥರ ಮುದ್ದೆ ಥರ ಕಾಣ್ಬೋದು. ಇದೇನು ಮುದ್ದೆ ಆಗಿಲ್ಲ, ಸ್ವಲ್ಪ ತಣ್ಣಗಾದರೆ ಉದುರಾಗಿ ಆಗುತ್ತೆ ನೋಡಿ. ಇವಾಗ ಜಸ್ಟ್ ಸ್ವಲ್ಪ ಬಿಸಿಯಾಗಿದೆ, ನಾನು ಕುಕ್ಕರ್ ಲಿಡ್ ಓಪನ್ ಮಾಡಿದ್ದಷ್ಟೇ, ಹಾಗಾಗಿ ನಿಮಗೆ ಸ್ವಲ್ಪ ಮುದ್ದೆ ರೀತಿ ಕಾಣ್ತಿದೆ. ಇದು ಸ್ವಲ್ಪ ತಣ್ಣಗಾದರೆ ಕರೆಕ್ಟ್ ಆಗುತ್ತೆ. ನಾನಿಲ್ಲಿ ತಪ್ಪಿ 3 ವಿಶಿಲನ್ನು ಹೊಡಿಸಿಬಿಟ್ಟೆ. ಸೊ 3 ವಿಶಿಲ್ ಆದದಕ್ಕೆ ಸ್ವಲ್ಪ ತಳ ಹಿಡಿದಾಗೆ ಅನಿಸಿತು. ನೀವು 2 ವಿಸಿಲ್ ಮಾಡ್ಕೊಳ್ಳಿ, ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ರೈಸ್ ನೋಡಿ. ಇವಾಗ ನಾನು ಇದನ್ನು ಸರ್ವ್ ಮಾಡ್ಕೊಳ್ತಿದ್ದೇನೆ. ಈ ಟೊಮೆಟೊ ಬಿರಿಯಾನಿ ಇದೆ ಅಲ್ವಾ, ನೀವು ಮೊಸರು ಬಜ್ಜಿ ಒಟ್ಟಿಗೆ ಅಥವಾ ಚಟ್ನಿ ಒಟ್ಟಿಗೆಲ್ಲ ಸರ್ವ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ ಆಗಿ ಮತ್ತು ಕಡಿಮೆ ಸಮಯದಲ್ಲಿ ಆಗುವಂಥ ರೆಸಿಪಿ ಇದು. ಫ್ರೆಂಡ್ಸ್, ನಿಮ್ಗೇನಾದರೂ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ತಪ್ಪದೇ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ನಿಮ್ಗೆ ಯಾವ ರೀತಿ ರೆಸಿಪಿಗಳು ಬೇಕಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತವಾಗಿಯೂ ನಾನು ಆ ರೀತಿ ರೆಸಿಪಿಯನ್ನು ಮಾಡಿ ನಿಮಗೆ ತೋರಿಸ್ತೇನೆ. ಥ್ಯಾಂಕ್ ಯು. ತಪ್ಪದೇ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ.